ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸಬ್ಬಕ್ಕಿ ಹಪ್ಪಳ, ಸಾಬುದಾನ ಅಂತಾರಲ್ಲ ಆ ಥರ ಹಪ್ಪಳನ ಮಾಡೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ಮೂತಾಗಿ ಅಂಗಡಿಯಲ್ಲಿ ತರೋವಂಥ ಹಪ್ಪಳ ಇರ್ತಾವಲ್ಲ ಆ ಥರ ರೆಡಿಮೇಡ್ ಹಪ್ಪಳಗಿಂತೂ ಚೆನ್ನಾಗಿರ್ತವೆ. ಮನೆಯಲ್ಲೇ ಒಂದು ಸರಿ ಟ್ರೈ ಮಾಡಿ ನೋಡ್ಬೋದು. ಬೇಗನೆ ಆಗುತ್ತೆ. ಒಂದು ಅರ್ಧ ಗಂಟೆಯಲ್ಲೇ ಸಬ್ಬಕ್ಕಿತ್ತು ಅಂದರೆ ಅರ್ಧ ಗಂಟೆಯಲ್ಲೇ ಮಾಡಿ ಮುಗಿಸ್ಬೋದು. ಟೈಮು ಹಿಡಿಯಲ್ಲ ಅದು ಭಾಳ ತನಕ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಒಂದು 1/4 kg ಆಗುವಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ನಾನು. ನಾರ್ಮಲ್ ಸಬ್ಬಕ್ಕಿನೇ. ಅದನ್ನ ಒಂದು ಲೋಟದಲ್ಲಕ್ಕೆ ಒಂದು ಲೋಟ ತೊಗೊಂಡಿದ್ದೀನಿ ನಾನು. ಇವಾಗ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನಾರ್ಮಲ್ಲು ಈ ಥರ ಸಣ್ಣನೂ ಬೇಡ, ಈ ಥರ ದಪ್ಪನೂ ಬೇಡ, ಮೀಡಿಯಮ್ಮಾಗಿ ಹೊಡ್ಕೊಂಡ್ರೆ ಸಾಕು. ಇದನ್ನ ಇವಾಗ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಇದಕ್ಕೆ ಭಾಳ ಇಂಗ್ರೀಡಿಯೆಂಟ್ ಏನು ಬೇಕಾಗಲ್ಲ, ಸಿಂಪಲ್ಲಾಗಿ ಮಾಡ್ಕೋಬೋದು. ಇವಾಗ ಇದು ಪುಡಿ ಆಗಿದೆ. ಮೀಡಿಯಮ್ಮಾಗಿತ್ತು, ರವೆ ಥರನೇ ಇರ್ತಿ, ಭಾಳ ಗಟ್ಟಿನಿಲ್ಲ, ತೆಳುವಿಲ್ಲ ಅನ್ನಂಗೆ. ಇವಾಗ ಇದನ್ನ ಒಂದು ಪರಾತಕ್ಕೆ ಹಾಕ್ಕೊಂಬಿಡೋಣ. ಒಂದು ಬೌಲಿಗಾರ ಒಂದು ಪರಾತಕ್ಕೆ ಹಾಕೋಣ. ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈ ಥರ ನೋಡಿ, ಸಣ್ಣ ರವೆ ಥರ ಇರುತ್ತೆ. ಪೂರ್ತಿ ನುಣ್ಣಗಾಗಲ್ಲ, ನಡಿತೈತಿ. ಸಾಕು, ಇಷ್ಟಿದ್ರೆ ಸಾಕು, ಭಾಳ ನುಣ್ಣಗೆ ಏನು ಬೇಕಾಗಲ್ಲ. ಇವಾಗ 2 ಲೋಟದಷ್ಟು ನೀರು ಹಾಕ್ಬಿಡ್ತೀನಿ. ಯಾಕೆಂದರೆ ಅದು ನೆಂದಂಗೆ ನೀರು ಜಾಸ್ತಿ ಇದು ಬೇಕಾಗುತ್ತೆ. ಒಂದು 2 ಲೋಟದಷ್ಟು ಹಾಕ್ತೀನಿ. ಆಮೇಲೆ ಅದು ಇದಾದ್ಮೇಲೆ ನೋಡೋಣ, ನುಡ್ಕೊಂತಲೇ ಹಾಕ್ಕೊಳ್ಳೋಣ. ಇದಾಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಎಲ್ಲ ಇಲ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಮಿಕ್ಸ್ ಆಗಿದೆ ಎಲ್ಲ, ಏನು ಗಂಟಿಲ್ಲ. ಒಂದು 5 ನಿಮಿಷ ನೆನೆ ಇಟ್ಬಿಡೋಣ. ಅಷ್ಟರೊಳಗೆ ಒಂದು ದಪ್ಪಂದು ನಾನು ಬಾಣಲಿ ತೊಗೊಂಡಿದ್ದೀನಿ. ಬೇಕಂದ್ರೆ ದಪ್ಪನ ಪಾತ್ರೆ ತೊಗೊಂಡ್ರಿ ನೀವು. ಇದು ದಪ್ಪ ಐತಿ ಅಂತ ನಾನು ಇದು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 4 ಲೋಟ ನೀರು ಹಾಕ್ತೀನಿ. 1 ಲೋಟ ಸಬ್ಬಕ್ಕಿಗೆ ಅಲ್ಲಿ 2 ಲೋಟ ಹಾಕೈತಿ ನೀರು, ಇಲ್ಲಿ 4 ಲೋಟ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಗಟ್ಟಿ ಆಗ್ತಾ ಬೇಕಾಗತ್ತಲ್ಲ, ಹಂಗಾಗಿ ನೀರು ಬೇಕಾಗುತ್ತೆ. ಇದು ನೀರು ಮಳ್ಳಕ್ಕರ ಒಂದು ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಜೀರಿಗೆ, 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಇದು ಹಾಕಿದ್ದೀನಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು. ಭಾಳ ಹಾಕ್ಬಿಡ್ರಿ ಉಪ್ಪು, ಹಪ್ಪಳಕ್ಕೆ ಭಾಳ ಹಿಡಿಯಲ್ಲ. ಸ್ವಲ್ಪ ಇಷ್ಟು ಅಜ್ವಾನ ಕಾಳು ಇಷ್ಟು ಹಾಕಿ ಅದು ಕುದೀಲಿ. ಪಳಪಳನ ಕುದೀತಾ ಇದ್ದರೆ ಇದು ಕುದಿಯೋಷ್ಟೊತ್ತಿಗೆ ನಾವು ಅದನ್ನ ಇದನ್ನ ನೆನೆ ಹಾಕಿದಾವಲ್ಲ ಸಬ್ಬಕ್ಕಿದು ಮಿಕ್ಸಿ ಮಾಡಿ ಇಟ್ಕೊಂಡು ಅದನ್ನ ನೆನೆ ಇಟ್ಟಿವಲ್ಲ, ಅದೇನು ಆಗೈತೆ ಅಂತ ನೋಡೋಣ. ನೋಡಿ, ಇದು ಫುಲ್ ನೆಂದು ನೀರೇ ಇಲ್ಲ ನೋಡಿರಿ, ಆ ಥರ ಆಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಯಾಕಂದರೆ ಅಲ್ಲಿ ಕುದಿಯೋ ನೀರಲ್ಲಿ ಹಾಕೋಕ್ಕಾರ ಗಟ್ಟಿನೇ ಹಾಕ್ಬಿಟ್ರೆ ಮತ್ತೆ ಗಂಟು ಆಗಬಾರ್ದಲ್ವ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಂಬಿಡೋಣ. ಇವಾಗ ಇದು ಇದಾಗಿದೆ. ಇದಕ್ಕೆ ಹಾಕ್ಕೊಂಬಿಡೋಣ. ಅದು ವಿಡಿಯೋ ಆನ್ ಮಾಡ್ಕೊಂಡ್ಲಂಗೆ ಹಾಕ್ಬಿಟ್ಟಿದ್ದೆ ನಾನು. ಲಾಸ್ಟಿಗೆ ಒಂಚೂರು ತೋರಿಸ್ತೀನಿ. ಅದನ್ನ ತೊಗೊಂಡು ಬಿಸಿನೀರು ಕುದೀತಾ ಇರುತ್ತಲ್ಲ, ಆವಾಗೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಾನು ವಿಡಿಯೋ ಆನ್ ಮಾಡಲಿಲ್ಲ, ಮರ್ತೇ ಬಿಟ್ಟೆ, ಹಂಗಾಗಿ ಹಿಂಗೆ ಹೇಳ್ತಿದ್ದೀನಿ ನಾನು. ಅದನ್ನ ಸ್ವಲ್ಪನೇ ನೀರು ಹಾಕ್ಕೊಂತಾನೆ ಹಾಕಬೇಕು. ನೀರು ಕುದೀತಾ ಇರುತ್ತಲ್ಲ, ಅದನ್ನ ಮಿಕ್ಸ್ ಮಾಡ್ಕೊತಾನೆ ಹಾಕಬೇಕು. ಇವಾಗ ಕುದೀತಾ ಇದ್ದದು ಪಾಡಿಗೆ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು ನೋಡಿರಿ, ಬೇಗನೆ ಆಗುತ್ತಿದ್ದು ಸಬ್ಬಕ್ಕಿದು. ಇವಾಗ ಇದು ಕುದೀತೈತಿ, ಒಂದು 5 ನಿಮಿಷ ಕುದೀಲಿ. ಪಳಪಳನ ಕುದ್ರೆ
ಚೆನ್ನಾಗಿ ಹಪ್ಪಳ ಎದ್ದೇಳ್ತಾವೆ. ಪಸ್ಕ ಏನು ಬೇಯಿಸ್ಬಾರ್ದು, ಮೀಡಿಯಮ್ಮಾಗೆ. ಇವಾಗ ಇದು ರೆಡಿಯಾಗಿದೆ, ಆಫ್ ಮಾಡಿಬಿಡೋಣ. ನೋಡಿ ಈ ಥರ ಬಂದಿದೆ. ಭಾಳ ಗಟ್ಟಿನೂ ಇಲ್ಲ, ಎತ್ತಾಗ ತೆಳ್ಳಗೂ ಇಲ್ಲ, ನಂಗೆ ಮೀಡಿಯಮ್ ಆಗೈತಿ. ಇದನ್ನ ಇವಾಗ ಒಂದು ಪಾತ್ರೆ ಹಾಕ್ಕೊಂಡು ಹೊರಗೆ ಒಣಾಕಕ್ಕೆ ಹೋಗೋಣ. ಬಿಸಿಲಿಗೆ ಒಣಾಕಬೇಕು. ಇವಾಗ ಒಂದು ಕವರ್ ತೊಗೊಂಡು ನಾನು ಪಾಟ್ ಹಾಸ್ಕೊಂಡು ಅದ್ರ ಮೇಲೆ ಕವರ್ ಹಾಸ್ಕೊಂಡು ಇಟ್ಕೊಂಡಿದ್ದೀನಿ. ರೆಡಿ ಮಾಡಿದ್ದೀನೆಲ್ಲ. ಕವರ್ನಲ್ಲೇ ಹಾಕಿದರೆ ಬೇಗ ಆಗುತ್ತೆ. ಕಾಟನ್ ಬಟ್ಟೆಯಲ್ಲಿ, ವೈಟ್ ಬಟ್ಟೆಯಲ್ಲಿ ಹಾಕ್ಬೋದು, ಅದು ಬೇಗ ಬಿಡಲ್ಲ ಅಂತ ಕವರಲ್ಲಿ ಹಾಕಿದರೆ ಬೇಗನೆ ಬಿಡುತ್ತೆ ಅಂತ ಅಷ್ಟೆ. ಇವಾಗ ಈ ಥರ ಹಾಕೋಣ. ಒಂದು ಸಣ್ಣ ಚಮಚ ತೊಗೊಂಡು ಕ್ಲೀನಾಗಿ ಹಪ್ಪಳ ಥರ ರೌಂಡಲ್ಲಿ ಹಾಕಿದರೆ ರೆಡಿ ಆಗುತ್ತೆ ಸಬ್ಬಕ್ಕಿ ಹಪ್ಪಳ. ಇವಾಗೆಲ್ಲ ಒಣಗಿದೆ ನೋಡ್ರಿ. ಇವು ಈ ಥರ ಎಲ್ಲ ಒಣಗಿ ಮೇಲೆ ಈ ಥರ ಆಗಿದೆ ಫುಲ್ಲು. ಒಂದು ಬೆಳಗ್ಗೆ ಹಾಕಿದರೆ ಸಾಯಂಕಾಲ ಫುಲ್ ಒಣಗಿರ್ತವೆ. ಅದು 2 ದಿವಸ ಒಣಗಿಸೋ ಅವಶ್ಯಕತೆಯೇ ಇರಲ್ಲ. ಒಂದೇ ದಿನದಲ್ಲಿ ಒಣಗ್ತವೆ ನೋಡಿ ಹೇಗೆ ಬಿಡ್ತಾವೆ ಅಂತ. ಬೇಗನೆ ಬಿಟ್ಬಿಡ್ತಾವೆ ಈ ಥರ. ನೋಡಿ ಎಷ್ಟು ಪೇಪರ್ ಬಂದಂಗೆ ಬಂದೈತಿ. ಕರೆದ್ರೆ ಮಾತ್ರ ಬುರು ನಂಗೆ ಉಬ್ಬಿ ಬಿಡ್ತೈತಿ. ಸಖತ್ತಾಗಿರ್ತೈತಿ. ಟೇಸ್ಟ್ ಹಂಗೆ ಇರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಥರ ಬಂದ ನೋಡ್ರಿ ಒಂದೊಂದು ಹಪ್ಪಳ. ಸಬ್ಬಕ್ಕಿ ಹಪ್ಪಳ ರೆಡಿ. ಇವಾಗ ಎಣ್ಣೆ ಕರೆದು ಹೇಗೆ ಬಂದೈತಿ ಟೇಸ್ಟು ಅಂತ ನೋಡಿಬಿಡೋಣ. ನಾನು ಎಣ್ಣೆ ಕಾಸಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ರೆಡಿಯಾಗಿದೆ ಹಪ್ಪಳ. ಭಾಳ ಸ್ಮೂತಾಗಿದ್ದಾವೆ, ಭಾಳ ಚೆನ್ನಾಗಿ ಹೋಗುತ್ತೆ, ತಿನ್ನೋಕ್ಕೂ ರುಚಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದೈತೆ ಅಂತ ನೋಡಿ ಕಮೆಂಟ್ ಮಾಡಿ.